ಗ್ಯಾಲ್ ಬ್ಲಾಡರ್ ಸ್ಟೋನ್ಸ್ ಇದೆ, ಮುಂದೇನಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ನಾನು ಹೇಳ್ತೇನೆ. ಮೊದಲನೇದಾಗಿ ಒಂದು ಅಲ್ಟ್ರಾಸೌಂಡ್ ಅಂತ ಮಾಡ್ತೀವಿ. ಈ ಅಲ್ಟ್ರಾಸೌಂಡಲ್ಲಿ ನಿಮ್ಮ ಪಿತ್ತ ಚೀಲದಲ್ಲಿ ಎಷ್ಟು ಕಲ್ಲುಗಳಿದ್ದಾವೆ, ಎಷ್ಟು ದೊಡ್ಡವಿದ್ದಾವೆ ಅನ್ನೋದು ಗೊತ್ತಾಗುತ್ತೆ. ಅದ್ರ ಜೊತೆಗೆ ಪಿತ್ತ ಚೀಲ ದಪ್ಪ ಆಗಿದೆನೋ ಅಥವಾ ಸಣ್ಣದಾಗಿದೆನೋ ಅಥವಾ ಒಳಗಡೆ ಕೀವು ಕಟ್ಟಿದೆನೋ ಇದ್ರ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ಇದು ಬಿಟ್ಟು ಇನ್ನೊಂದು MRCP ಅಂತ ಮಾಡ್ತೀವಿ. ಅಂದರೆ ಬೇಸಿಕಲಿ ಇದು ಒಂದು MRI ಸ್ಕ್ಯಾನ್ ಥರ. ಇದರಲ್ಲಿ ಪಿತ್ತನಾಳಗಳು ಹೇಗಿದ್ದಾವೆ, ಪಿತ್ತನಾಳಗಳು ದಪ್ಪ ಆಗಿದ್ದಾವೋ ತೆಳ್ಳಗಾಗಿದ್ದಾವೋ ಗೊತ್ತಾಗುತ್ತೆ. ಪಿತ್ತನಾಳದಲ್ಲಿ ಕಲ್ಲಿದನೋ ಇಲ್ಲೋ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಲಿವರು ಮತ್ತು ಪ್ಯಾಂಕ್ರಿಯಾಸು ಬಾವು ಬಂದಿದನೋ ಇಲ್ಲೋ ಅದನ್ನು ಸಹ ಗೊತ್ತಾಗುತ್ತೆ. ಪಿತ್ತ ಚೀಲದಲ್ಲಿ ದೊಡ್ಡ ಕಲ್ಲಿದ್ದರೆ ಅಥವಾ ಪಿತ್ತ ಚೀಲದಲ್ಲಿ ಕೀವಾಗಿದ್ದರೆ ಅಥವಾ ಪಿತ್ತ ಚೀಲದಿಂದ ಗಂಟಾಗಿದ್ದರೆ ಅಥವಾ ಪಿತ್ತ ಚೀಲ ಹೊಡ್ಕೊಂಡಿತ್ತು ಅಂತ ನಿಮ್ಮ ಸರ್ಜನ್ಗೆ ಅನಿಸಿತ್ತು ಅಂದರೆ ಅವರು CT ಸ್ಕ್ಯಾನ್ನ ಮಾಡಿಸ್ತಾರೆ. CT ಸ್ಕ್ಯಾನ್ ವಿತ್ IV ಆ್ಯಂಡ್ ಓರಲ್ ಕಾಂಟ್ರಾಸ್ಟ್ ಅಂತ ಹೇಳ್ತೀವಿ. ಬೇಸಿಕಲಿ ಒಂದು ಸಣ್ಣ ಇಂಜೆಕ್ಷನ್ನು ಕೊಡ್ತಾರೆ, ಆಮೇಲೆ ನಿಮಗೆ ಕುಡಿಲಿಕ್ಕೆ ಒಂದು ಔಷಧಿನೂ ಕೊಡ್ತಾರೆ. ಅದ್ರ ಜೊತೆಗೆ CT ಸ್ಕ್ಯಾನ್ನ ಮಾಡ್ತಾರೆ. ಈ ವಿಡಿಯೋದಿಂದ ನಿಮಗೆ ಏನಾದರೂ ಹೊಸ ಮಾಹಿತಿ ಸಿಕ್ಕಿದರೆ ಪ್ಲೀಸ್ ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಜೊತೆ ಫ್ರೀ ವಿಡಿಯೋ ಕನ್ಸಲ್ಟೇಷನ್ಗೋಸ್ಕರ ಈ ಕೆಳಗಿರೋ ಲಿಂಕನ್ನು ಒತ್ತಿ. ನಾನು ನಿಮ್ಮ ಡಾಕ್ಟರ್ ಅನಂತರಾಜು GS, ಲೇಸರ್ ಆ್ಯಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, SS ಹಾಸ್ಪಿಟಲ್ ದಾವಣಗೆರೆ. ಆಲ್ ಲೈಫ್ ಮ್ಯಾಟರ್ಸ್.